ಸ್ನೇಹಿತರೆ, ಮುಂದಿನ ಟಾಪಿಕ್ SRV. ಈಗಾಗಲೇ ನಾನು PRV ಬಗ್ಗೆ ಹೇಳಿದೆ. SRV ಅಂತಂದರೆ ಸೇಫ್ಟಿ ರಿಲೀಫ್ ವಾಲ್ವ್. ನೆನಪಿರಲಿ, ಸೇಫ್ಟಿ ರಿಲೀಫ್ ವಾಲ್ವ್. ಇದ್ರ ಕೆಲಸ ಏನು ಅಂತಂದರೆ, ಈಗ ಒಂದು ಬಾಯ್ಲರ್ ಅನ್ನೋದನ್ನು ಒಂದು ಪ್ರೆಷರ್, ಸರ್ಟನ್ ಪ್ರೆಷರ್ಗೆ ಡಿಸೈನ್ ಮಾಡಿರ್ತಾರೆ. ಡಿಸೈನ್ ಪ್ರೆಷರ್ಗಿಂತ ವರ್ಕಿಂಗ್ ಪ್ರೆಷರ್ ಅಥವಾ ಆಪ್ರೇಟಿಂಗ್ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಬಿಕಾಸ್ ಆಫ್ ಸಮ್ ರೀಸನ್, ಕೆಲವು ಕಾರಣಗಳಿಂದ ಜಾಸ್ತಿ ಆಗ್ತಾ ಇದೆ. ಆಗ ನಾವು ಬಾಯ್ಲರ್ನ ನಡೆಸೋದು ಅತಿ ಅಪಾಯಕಾರ. ಅದು ನಾವು ನಡೆಸಲೇಬಾರ್ದು ಆ ಥರ. ಸೊ ನೀನು ಬಾಯ್ಲರ್ ಆಪ್ರೇಟರಾಗಿ ಏನೂ ಮಾಡಲಿಕ್ಕಾಗಲ್ಲ. ಒಂದು ಫ್ಯೂಯಲ್ ಕಟ್ ಮಾಡ್ಬೋದು ಅಥವಾ ಬಾಯ್ಲರ್ ಆಫ್ ಮಾಡ್ಬೋದು. ಬಟ್ ನೀನು ಅಲ್ಲಿ ಇರಲಿಲ್ಲ, ಬಾಯ್ಲರ್ ಹತ್ರ ಸ್ವಲ್ಪ ಎಲ್ಲೋ ದೂರ ಇದೆಯಾ, ಬರೋದ್ರೊಳಗಡೆ ಪ್ರೆಷರ್ ಜಾಸ್ತಿ ಆಗ್ತಾನೇ ಇದೆ. ಸೊ ಅಂಥ ಟೈಮಲ್ಲಿ ಶೆಲ್ ಮೇಲೆ 2 ಸೇಫ್ಟಿ ವಾಲ್ವ್ ಫಿಕ್ಸ್ ಮಾಡಿರ್ತಾರೆ. ಸೇಫ್ಟಿ ವಾಲ್ವ್ ಅಂತ ಎಲ್ರಿಗೂ ಗೊತ್ತು. ಸೇಫ್ಟಿ ಅಂತಂದರೆ ಏನು? ಪ್ರೆಷರ್ ಜಾಸ್ತಿ ಆಯಿತು, ಸ್ಟೀಮ್ ಹೊರಗಡೆ ಹೋಗುತ್ತೆ. ಇದೇ ಥರ ನಮಗೆ ಗೊತ್ತು. ಬಟ್ ಟೆಕ್ನಿಕಲಾಗಿ ಹೇಳಬೇಕಂತಂದರೆ SRV, ಸೇಫ್ಟಿ ರಿಲೀಫ್ ವಾಲ್ವ್, ವರ್ಕಿಂಗ್ ಪ್ರೆಷರ್ಗಿಂತ ಡಿಸೈನ್ ಪ್ರೆಷರ್ಗಿಂತ ವರ್ಕಿಂಗ್ ಪ್ರೆಷರ್ ಅಥವಾ ಆಪರೇಟಿಂಗ್ ಪ್ರೆಷರ್ ಏನಾದರೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸಪೋಸ್ ಎಕ್ಸಾಂಪಲ್, ನನ್ನ ಬಾಯ್ಲರ್ದು 8.5 to 9.5 ವರ್ಕಿಂಗ್ ಪ್ರೆಷರ್, ನಂದು ಡಿಸೈನ್ ಪ್ರೆಷರ್ ಬಂದುಬಿಟ್ಟು 10.5. ಪ್ರೆಷರ್ ಜಾಸ್ತಿ ಆಗ್ತಾನೇ ಇದೆ. 10, 10.1, 10.2, 10.3, 10.4 ಈ ಥರ ಜಾಸ್ತಿ ಆಗ್ತಾ ಇದೆ. ಆ ಟೈಮಲ್ಲಿ ಸ್ಟೀಮನ್ನು, ಹೆಚ್ಚಾದ ಒತ್ತಡದ ಸ್ಟೀಮನ್ನು, ಹವೆಯನ್ನು ಹೊರಗಡೆ ತಳ್ಳುತ್ತೆ. ಅರ್ಥ ಆಯ್ತಲ್ಲ? ಪ್ರೆಷರ್ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಅದಕ್ಕೆ ನಾವು ಸೆಟ್ ವ್ಯಾಲ್ಯೂ ಮಾಡಿರ್ತೇವೆ. ಸೇಫ್ಟಿ ವಾಲ್ದು ಜಾಸ್ತಿ ಆಗ್ತಾ ಆದಾಗ ನೀನೇನು ಮಾಡಲಿಕ್ಕಿಲ್ಲ. ಒಂದು ಫ್ಯೂಯಲ್ ಕಟ್ ಮಾಡಬೇಕಿಲ್ಲ, ಬಾಯ್ಲರ್ನ ಆಫ್ ಮಾಡಬೇಕು. ಬಟ್ ಅಂಥ ಪರಿಸ್ಥಿತಿಯಲ್ಲಿ ಅದಕ್ಕಿಂತ ಮುಂಚೆ ಸೇಫ್ಟಿ ವಾಲ್ವ್ ಲಿಫ್ಟ್ ಆಗುತ್ತೆ, ಪಾಪ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದರದ್ದು ಕೆಲಸನೇ ಅದು. ಸುರಕ್ಷತೆಗಾಗಿ ಬಳಸುವ ಒಂದು ಸಾಧನೆ ಅದು, ಸೇಫ್ಟಿ ರಿಲೀಫ್ ವಾಲ್ವ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಸ್ಟೀಮ್ ಲಾಸ್ ಆಗುತ್ತೆ. PRVಯಲ್ಲಿ ಸ್ಟೀಮ್ ಲಾಸ್ ಆಗಲ್ಲ ಅಂತ ಹೇಳಿದ್ದೆ. SRVಯಲ್ಲಿ ಸ್ಟೀಮ್ ಲಾಸ್ ಆಗುತ್ತೆ. ಸೊ SRV ಅಂತಂದರೆ ಸೇಫ್ಟಿ ರಿಲೀಫ್ ವಾಲ್ವ್. ನೆನಪಿರಲಿ, ಈ ದಿನ ನಾನು 3 ಟಾಪಿಕ್ ಹೇಳಿದ್ದೀನಿ: PRS, SRV, PRV. PRS ಅಂದರೆ ಪ್ರೆಷರ್ ರಿಡ್ಯೂಸಿಂಗ್ ಸ್ಟೇಷನ್, PRV ಅಂತಂದರೆ ಪ್ರೆಷರ್ ರಿಲೀಫ್ ವಾಲ್ವ್, SRV ಅಂತಂದರೆ ಸೇಫ್ಟಿ ರಿಲೀಫ್ ವಾಲ್ವ್. ದಯವಿಟ್ಟು ಫ್ರೆಂಡ್ಸ್ ನೆನಪಿರಲಿ, ಈ 3 ಬಗ್ಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿವರ ಕೊಡ್ತೀನಿ ವಿತ್ ಡ್ರಾಯಿಂಗು. ಸೊ ಅಲ್ಲಿವರೆಗೂ ನಾನು ಬಾಯಿಂದ ಹೇಳ್ತೀನಿ. ಅರ್ಥ ಆಗಿಲ್ಲ ಅಂತಂದರೆ ಕಾಮೆಂಟ್ಸಲ್ಲಿ ನನಗೆ ಕಾಮೆಂಟ್ಸ್ ಹಾಕಿ ರಿಕ್ವೆಸ್ಟ್ ಮಾಡಿ, ಇನ್ನೊಂದು ಸರಿ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಇಲ್ಲ ನಾನು ಬೇರೆ ರೀತಿಯಲ್ಲಿ ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದೇ ಥರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಈ ಚಾನಲ್ ನಿಮಗೋಸ್ಕರ, ನೀವು ಇದನ್ನು ಉಳಿಸಿ ಬೆಳೆಸಿ. ಥ್ಯಾಂಕ್ ಯು.